ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಸಿದ್ದುಗೆ ಬಿಗ್ ಗಿಫ್ಟ್ ಸಿಕ್ಕಿದೆ. ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ನೇಮಕ ಮಾಡಿದೆ ಎಐಸಿಸಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದಂತೆ ಎಐಸಿಸಿಯಿಂದ ಬಿಗ್ ಗಿಫ್ಟ್ ಸಿಕ್ಕಿದೆ. ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ನೇಮಕ ಮಾಡಿ ಎಐಸಿಸಿ ಆದೇಶ ಹೊರಡಿಸಿದೆ. ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಎಐಸಿಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಕಾಂಗ್ರೆಸ್ನ ನೀತಿ ನಿರೂಪಣಾ ಪರಮೋಚ್ಚ ಮಂಡಳಿ ಸಿಡಬ್ಲ್ಯೂಸಿ ಡಿಕೆಶಿ ಪ್ರಮಾಣ ವಚನಕ್ಕೂ ಮುನ್ನವೇ ಸಿದ್ದುಗೆ ಜವಾಬ್ದಾರಿಯನ್ನು ವಹಿಸಿದೆ ಎಐಸಿಸಿ. ಕಾಂಗ್ರೆಸ್ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ. ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿ ಹೈಕಮಾಂಡ್ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಕಾಂಗ್ರೆಸ್ನ ಪರಮೋಚ್ಚ ನಾಯಕರಿರುವಂತಹ ಕೋರ್ ಕಮಿಟಿಯಲ್ಲಿ ಸಿದ್ದರಾಮಯ್ಯ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯ ಅವರಿಗೆ ಯಾವುದೇ ಒಂದು ಸ್ಥಾನಕ್ಕೂ ಕೊಟ್ಟರೂ ಕೂಡ ಇಲ್ಲ ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಪಟ್ಟು ಹಿಡಿದಿದ್ರು ಸಿದ್ದರಾಮಯ್ಯ ಅವರ ಮನವೊಲಿಕೆ ಮಾಡಲಿಕ್ಕೆ ಹೈಕಮಾಂಡ್ ಏನೆಲ್ಲ ಸರ್ಕಸ್ ಮಾಡ್ತು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ ಮಾತ್ರ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಸದಸ್ಯರಾಗಿ ನೇಮಕ ಮಾಡಿ ಆದೇಶ ಮಾಡಿರ್ತಕ್ಕಂಥ ಈ ಕೂಡಲೇ ಜಾರಿಯಾಗುವಂತೆ ಸಿದ್ದರಾಮಯ್ಯರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಆಗ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಹೇಳಿದ್ರೆ ಇಡೀ ಕಾಂಗ್ರೆಸ್ನ ನೀತಿ ನಿಯಮಗಳನ್ನ ರೂಪಿಸುವ, ನೀತಿ ನಿಯಮಗಳನ್ನ ನಿರ್ಧರಿಸುವ ಅತಿ ದೊಡ್ಡ ಒಂದು ಸದಸ್ಯತ್ವದ ಅದು ಒಂದು ಸಮಿತಿ. ಹಾಗಾಗಿ ಇಂಥ ಸಮಿತಿಗೆ ಸಿದ್ದರಾಮಯ್ಯರವ್ರನ್ನ ಸೇರಿಸುವ ಮುಖಾಂತರ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಿನ ಗೌರವ ಕೊಡುವ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಈ ಒಂದು ಮಹತ್ವದ ಹುದ್ದೆಯನ್ನು ಕೊಡುವ ಮುಖಾಂತರ ಪರೋಕ್ಷವಾಗಿ ಅವರು ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡೋದಕ್ಕೆ ಪರೋಕ್ಷವಾಗಿ ಇದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕೊಟ್ಟಿರ್ತಕ್ಕಂಥ ಗೌರವ ಅಂತಲೇ ಹೇಳಲಾಗ್ತದೆ. ಸಿದ್ದರಾಮಯ್ಯರು ದೆಹಲಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಮೊದಲೇ ಈ ಒಂದು ಅತಿ ದೊಡ್ಡ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯರು ಕಾಂಗ್ರೆಸ್ ಕಾರ್ಯಕಾರಿಣಿಯ ಸದಸ್ಯರಾಗಿ ನೇಮಕ ಮಾಡಿ ಆದೇಶ ಮಾಡೋ ಮುಖಾಂತರ ಸಿದ್ದರಾಮಯ್ಯರ ಅವಶ್ಯಕತೆ, ಉಪಸ್ಥಿತಿ ಮತ್ತು ಶಕ್ತಿ ಸಾಮರ್ಥ್ಯದ ಅರಿವಿನ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಚೈತ್ರ, ಚಿದಾನಂದ್ ಪಟೇಲ್, ಇನ್ನು ಈ ಕಾಂಗ್ರೆಸ್ ಕೋರ್ ಕಮಿಟಿ ಇದೆಯಲ್ಲ, ಅದರಲ್ಲಿ ಯಾರೆಲ್ಲ ಪ್ರಮುಖ ನಾಯಕರಿದ್ದಾರೆ? ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ ಹೇಗೆ? ಇದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದಂತೆ ವರ್ಷದಲ್ಲಿ 2 ರಿಂದ 3 ಬಾರಿ ಸಭೆ ಸೇರುವಂತದ್ದು. ಈ ಒಂದು ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ಕಾಂಗ್ರೆಸ್ನ ಎಲ್ಲ ನೀತಿ ನಿಯಮಗಳು ಮತ್ತು ಹೋರಾಟಗಳು ಮತ್ತು ಅಂತಿಮ ಯೋಜನೆಗಳು ಮತ್ತು ರಾಜಕೀಯವಾಗಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಬೇಕನ್ನೋದಂಥದ್ದು ಈ ಒಂದು ಸಿಡಬ್ಲ್ಯೂಸಿ ಹುದ್ದೆ. ಈ ಹುದ್ದೆಯಲ್ಲಿ ಎಐಸಿಸಿ ಅಧ್ಯಕ್ಷರು ಇರ್ತಾರೆ ಮತ್ತು ಬಹುತೇಕ ಪ್ರಮುಖ ನಾಯಕರುಗಳು ಕೂಡ ಇರ್ತಾರೆ. ಆ ಪ್ರಮುಖ ನಾಯಕರುಗಳ ಪಟ್ಟಿಗೆ ಇದೀಗ ಸಿದ್ದರಾಮಯ್ಯರವರನ್ನು ಸೇರಿಸುವ ಮುಖಾಂತರ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಇವರ ಅಭಿಪ್ರಾಯಗಳನ್ನ ಪಡೆದುಕೊಳ್ಳಲು ಈ ಸಿಡಬ್ಲ್ಯೂಸಿ ಸದಸ್ಯರಾಗಿ ನೇಮಕ ಮಾಡುವ ಮುಖಾಂತರ ಸಿದ್ದರಾಮಯ್ಯರವರನ್ನ ನಾವು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ದೇವೆ ಅಷ್ಟೇ. ಆದ್ರೆ ಅವರು ಕಾಂಗ್ರೆಸ್ಗೆ ಅತಿ ಮುಖ್ಯವಾದ ವ್ಯಕ್ತಿ ಮತ್ತು ಅತಿ ಮುಖ್ಯವಾದ ವ್ಯಕ್ತಿಯ ಜೊತೆಗೆ ಅವರು ಅಗತ್ಯ ಇರ್ತಕ್ಕಂಥ ವ್ಯಕ್ತಿ. ಆ ಮುಖಾಂತರ ಅವರ ಸೇವೆಯನ್ನ ನಾವು ಬಳಸಿಕೊಳ್ತಿದೀವಿ ಮತ್ತು ಅವರ ರಾಜಕೀಯ ಅನುಭವವನ್ನು ಕೂಡ ಹೈಕಮಾಂಡ್ ಬಳಸಿಕೊಳ್ಳುತ್ತಿದೆ ಅನ್ನೋ ಮುಖಾಂತರ ಅವರನ್ನ ಪರೋಕ್ಷವಾಗಿ ಒಂದು ಕಡೆ ಸಮಾಧಾನ ಪಡಿಸುವಂಥದ್ದು ಮತ್ತು ಅವರ ಪ್ರಾಮುಖ್ಯತೆಯನ್ನು ಕೂಡ ಅವರಿಗೆ ಅರಿವು ಮೂಡಿಸುವಂಥದ್ದು. ಹಾಗಾಗಿ ಈ ಒಂದು ಸಿಡಬ್ಲ್ಯೂಸಿ ಸದಸ್ಯರಾಗಿ ನೇಮಕ ಮಾಡಿ ಈ ಕೂಡಲೇ ಜಾರಿ ಮಾಡುವಂತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯಂತೆ ಕೆ.ಸಿ. ವೇಣುಗೋಪಾಲ್ ಅವರು ಇದೀಗ ಆದೇಶವನ್ನು ಮಾಡಿರುವಂತದ್ದು. ಚೈತ್ರ, ಚಿದಾನಂದ್ ಪಟೇಲ್, ಇನ್ನು ನಾಳೆ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಇದೆ. ಹೈಕಮಾಂಡ್ ಎಲ್ಲಾ ನಾಯಕರು ಕೂಡ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಆದೇಶಕ್ಕೆ ಬರುವಂತೆ ಇಷ್ಟು ಬೇಗ ಆದೇಶವನ್ನು ಹೊರಡಿಸುವಂತದ್ದೇನಿತ್ತು? ನಾಳೆ
ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿರ್ತಕ್ಕಂಥದ್ದು, ಎಲ್ಲೊಂದ್ ಕಡೆ ಅಹಿಂದ ಮತಗಳು, ಪ್ರಮುಖವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರ್ತಕ್ಕಂಥ ಕುರುಬ ಮತಗಳು, ಎಲ್ಲೊಂದ್ ಕಡೆ ಅವುಗಳು ಯಾವುದೇ ಕಾರಣಕ್ಕೂ ಕೂಡ ಚದುರಿ ಹೋಗಬಾರ್ದು, ಕಾಂಗ್ರೆಸ್ನಲ್ಲೇ ಉಳಿಬೇಕು. ಆ ಮುಖಾಂತರ ನಾವು ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರು ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯರನ್ನ ಮಂತ್ರಿ ಮಾಡ್ತಿದ್ವಿ, ಸ್ವತಃ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಗೆ ತೆಗೆದುಕೊಳ್ತಿದ್ದೀವಿ ಮತ್ತು ಅವ್ರನ್ನ ಕಡೆಗಣಿಸಿಲ್ಲ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಬೇಕು. ಇದರ ಭಾಗವಾಗಿ ಸಿದ್ದರಾಮಯ್ಯ ಈ ಒಂದು ಮಹತ್ವದ ಹುದ್ದೆಯನ್ನು ಕೊಡುವ ಮುಖಾಂತರ ಕುರುಬ ಸಮುದಾಯದ ಎಲ್ಲೊಂದ್ ಕಡೆ ಆಕ್ರೋಶಕ್ಕೂ ಗುರಿಯಾಗಬಾರ್ದು ಮತ್ತು ಕುರುಬ ಸಮುದಾಯದ ಸಮಾಧಾನ ಪಡಿಸುವಂಥದ್ದು ಮತ್ತು ಹೈಂದ ವರ್ಗವನ್ನು ಸಮಾಧಾನ ಪಡಿಸುವಂತ ಪರೋಕ್ಷ ತಂತ್ರಗಾರಿಕೆಯ ಕಾರಣಕ್ಕಾಗಿ CWC ಅಂತ ಹುದ್ದೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಚೈತ್ರ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.